ಪುರಾಣ ಓದುವವರ ಕೇಳುವವರ ಸ್ವರೂಪ ವರ್ಣನೆ ಮತ್ತು ಗರುಡನಿಗೆ ಪುರಾಣ ಸಂಹಿತೆಯ ವರದಾನ. ಶೌನಕಾದಿ ಮಹಾಮುನಿಗಳು ಈ ಗರುಡ ಪುರಾಣವನ್ನು ಸಂಪೂರ್ಣವಾಗಿ ಕೇಳಬೇಕು ಎಂದು ಅತ್ಯಂತ ಉತ್ಸಾಹದಿಂದ ಕೇಳಿಕೊಂಡಾಗ ಪರಮ ಪುನೀತರಾದ ಸೂತ ಮಹರ್ಷಿ ತನ್ನ ಪ್ರವಚನವನ್ನ ಮುಂದುವರಿಸುತ್ತಾನೆ. ಬದ್ರಿಕಾಶ್ರಮದಲ್ಲಿ ಇದ್ದಾಗ ಒಂದು ದಿನ ವ್ಯಾಸ ಮಹಾಮುನಿಗಳು ಪರಮಾತ್ಮನ ಜ್ಞಾನದಲ್ಲಿ ಇರುವುದನ್ನ ಗಮನಿಸಿ ನಾನು ಅಲ್ಲೇ ಅವರ ಆಸನದ ಹತ್ತಿರ ಕುಳಿತುಕೊಂಡಿದ್ದೆ. ಅವರ ಕಣ್ಣು ಬಿಟ್ಟಾಗ ಪ್ರಣಾಮಗಳನ್ನು ಮಾಡಿ ಈ ರೀತಿಯಾಗಿ ಪ್ರಾರ್ಥಿಸಿಕೊಂಡೆ. ಗುರುದೇವ, ನೀವು ಪರಮಾತ್ಮನಾದ ಶ್ರೀಹರಿ ಸ್ವರೂಪನಾದ ವಿಷ್ಣುವಿನ ಜಗತ್ ಸೃಷ್ಟಿಯ ಬಗ್ಗೆ ನನಗೆ ಬೋಧನೆ ಮಾಡಿ. ನೀವು ಇಷ್ಟು ಹೊತ್ತು ನಿಮ್ಮ ಧ್ಯಾನದ ಮುಖಾಂತರ ಆ ಪರಮಾತ್ಮನ ದರ್ಶನ ಪಡೆದಿದ್ದೀರಾ ಅಂತ ನನಗೆ ಅರಿವಾಗಿದೆ. ಇದೇ ಸಮಯಕ್ಕೆ ಇನ್ನಷ್ಟು ಶಿಷ್ಯರು, ಕೆಲವು ಮುನಿಗಳು ಅಲ್ಲಿಗೆ ಬಂದರು. ಆಗ ವ್ಯಾಸರು ನನಗೆ ಧ್ಯಾನದಲ್ಲಿ ಗೋಚರಿಸುವುದು ಮಹಾವಿಷ್ಣು. ಅವರ ಬಗ್ಗೆ ಹೇಳುವಂತೂ ಅವರು ಚತುರ್ಮುಖನಾದ ಬ್ರಹ್ಮದೇವ ಒಬ್ಬನೇ. ಅವರು ನಮಗೆ ಅನುಗ್ರಹಿಸಿರುವ ಗರುಡ ಮಹಾಪುರಾಣವನ್ನು ನಿಮಗೆ ಹೇಳುವ ಪ್ರಯತ್ನ ಮಾಡುತ್ತೇನೆ. ಒಂದು ಸಾರಿ ನಾರದ, ದಕ್ಷ ಪ್ರಜಾಪತಿ, ಭೃಗು ಮಹರ್ಷಿ ಮತ್ತು ನಾನು ಸತ್ಯಲೋಕಕ್ಕೆ ಹೋಗಿದ್ದೇವೆ. ಆದಿ ಬ್ರಾಹ್ಮಣನು ಗುರುವಿಗೆ, ಗುರುವು ಆದ ಸೃಷ್ಟಿಕರ್ತನಿಗೆ ಪ್ರಣಾಮವನ್ನು ಮಾಡಿ, ಹೇ ದೇವರ ದೇವ, ವೇದ ಸಾರ, ಸರ್ವಜ್ಞಾನ ಸಾರವು ನೀನೆ, ನಮಗೂ ಆ ಸಾರವನ್ನು ವಿವರಿಸಿ ಎಂದು ಪ್ರಾರ್ಥನೆ ಮಾಡಿಕೊಂಡವು. ಸರ್ವಶಾಸ್ತ್ರ ಸಾರವೇ ಗರುಡ ಪುರಾಣ. ಪ್ರಾಚೀನ ಕಾಲದಲ್ಲಿ ಶ್ರೀ ಮಹಾವಿಷ್ಣು ನನಗೆ ಮತ್ತು ಇತರ ಎಲ್ಲ ದೇವತೆಗಳಿಗೆ ಕೇಳಿಸಿದನು. ಆ ಸಂದರ್ಭವನ್ನು ಬ್ರಹ್ಮ ಹೀಗೆ ವಿವರಿಸಿದ್ದಾನೆ. ಒಂದು ಸಾರಿ ಇಂದ್ರಾದಿ ದೇವತೆಗಳ ಜೊತೆ ಶಿವನ ದರ್ಶನಕ್ಕಾಗಿ ನಾನು ಕೈಲಾಸಕ್ಕೆ ಹೋಗಿದ್ದೆ. ಅಲ್ಲಿ ಪರಶಿವನು ಪರಮ ಭಕ್ತಿಯಿಂದ ಯಾರನ್ನೂ ಧ್ಯಾನಿಸುತ್ತಾ ಇರುವುದನ್ನು ನೋಡಿ ಬಹಳ ಆಶ್ಚರ್ಯವಾಯಿತು. ಅವರ ಕಣ್ಣು ತೆರೆದು ನನ್ನನ್ನು ನೋಡಿದ ತಕ್ಷಣವೇ ಪ್ರಣಾಮ ಮಾಡಿ, ಹೇ ಸದಾಶಿವ, ನೀವು ಇನ್ನೊಬ್ಬ ದೇವರನ್ನ ಧ್ಯಾನಿಸುತ್ತಾ ಇರುವಂತೆ ನಮಗೆ ಅನ್ನಿಸ್ತಾ ಇದೆ. ನಿಮಗಿಂತ ದೊಡ್ಡ ದೇವನೊಬ್ಬ ಇದ್ದಾನೆ ಎಂಬುದನ್ನ ನಮಗೆ ಇದುವರೆಗೂ ಯಾರೂ ಹೇಳಿಲ್ಲ. ನೀವೇ ಧ್ಯಾನ ಮಾಡುವಂತಹ ಪರಮ ದೇವನ ಸ್ವರೂಪ ಒಂದು ಇದೆ ಎಂದರೆ ಆ ಪರಮ ಸಾರವನ್ನ ನಮಗೂ ಅನುಗ್ರಹಿಸಿ ಎಂದು ಕೇಳಿಕೊಂಡೆ. ದೇವತೆಗಳೇ, ನಾನು ಸರ್ವ ವರಪ್ರದನು, ಸರ್ವವ್ಯಾಪ್ತಿ, ಸರ್ವರೂಪಿ, ಸರ್ವ ಪ್ರಾಣಿ, ಹೃದಯವಾಸಿ ಪರಮಾತ್ಮ ಸರ್ವೇಶ್ವರನಾದ ಮಹಾವಿಷ್ಣುವನ್ನು ಯಾವಾಗಲೂ ಧ್ಯಾನಿಸುತ್ತಾ ಇರ್ತೇನೆ. ಬ್ರಹ್ಮದೇವ, ಆ ಸ್ವಾಮಿಯ ಆರಾಧನೆಯ ಭಾಗವಾಗಿ ಎಲ್ಲ ವೇಳೆಯಲ್ಲಿ ಭಸ್ಮವನ್ನು, ಜೂಜಾಟವನ್ನು ಧರಿಸಿ ನಿರಂತರ ವ್ರತಾಚರಣೆಯಲ್ಲಿ ಇರ್ತೇನೆ. ಯಾರು ಸರ್ವವ್ಯಾಪ್ತಿಯು, ಅದ್ವೈತನು, ಜಯಶೀಲನು, ನಿರಾಕಾರನು, ಪದ್ಮನಾಭನು, ನಿರ್ಮಲ ವಿಶುದ್ಧ ಪರಮಹಂಸ ಸ್ವರೂಪನೂ ಆಗಿ ತಾನು ಬೆಳಗುತ್ತಾ ವಿಶ್ವವನ್ನು ಬೆಳಗಿಸುತ್ತಾ ಇದ್ದಾನೋ ಅಂತಹ ಪರಮಾತ್ಮನಾದ ವಿಷ್ಣುವನ್ನ ಧ್ಯಾನಿಸುತ್ತೇನೆ. ಈ ವಿಷ್ಣುವಿನ ಪರಮ ತತ್ವವನ್ನು ಅವರ ಬಾಯಿಂದಲೇ ಕೇಳಿ ತಿಳಿದುಕೊಳ್ಳೋಣ ಬನ್ನಿ. ಸಂಪೂರ್ಣ ಜಗತ್ತು ಪ್ರಳಯ ಕಾಲದಲ್ಲಿ ಅವರನ್ನೇ ಕೇಳಿಕೊಳ್ಳುತ್ತವೆ. ಅದಕ್ಕೆ ನಿಮಗೆ, ನನಗೆ, ಎಲ್ಲರಿಗೂ ಆಶ್ರಯದಾತ ಅವರೇ. ನಾನು ಅವರ ಚಿಂತನೆಯಲ್ಲಿ ಮಗ್ನನಾಗಿ ಇರ್ತೇನೆ. ಆದ್ದರಿಂದಲೇ ನಿಮಗೆ ಜ್ಞಾನಿಯಂತೆ ಕಾಣಿಸುತ್ತೇನೆ. ಒಂದೇ ಗುಣಗಳಿಂದ ಗುರುತಿಸಲ್ಪಡುವಂತಹ ಜೀವಿಗಳಂತೆ ನಾವೆಲ್ಲರೂ ತಮೋತತ್ವ, ರಜಸ್ ಗುಣಗಳಿಂದ ಆ ಸರ್ವೇಶ್ವರನ ನಿಯಮದಂತೆ ಇದ್ದೇವೆ. ಸಹಸ್ರ ಮುಖಗಳು, ಸಹಸ್ರ ಭುಜಗಳು, ಸೂಕ್ಷ್ಮಕ್ಕಿಂತ ಸೂಕ್ಷ್ಮವಾದವು, ಸ್ಥೂಲಕ್ಕಿಂತ ಸ್ಥೂಲವಾದವನು, ಗುರುಗಳಲ್ಲಿ ಉತ್ತಮನು, ಪೂಜ್ಯರಲ್ಲಿ ಪೂಜ್ಯರಾದವನು, ಶ್ರೇಷ್ಠರಲ್ಲಿ ಶ್ರೇಷ್ಠನಾದವನು, ಪರಮ ಸತ್ಯನು, ಪುರಾಣಗಳಲ್ಲಿ ಸ್ತುತಿ ಮಾಡುವ ಪುರಾಣ ಪುರುಷನು, ದ್ವಿಜರಲ್ಲಿ ಬ್ರಾಹ್ಮಣೋತ್ತಮನು, ಪ್ರಳಯ ಕಾಲದಲ್ಲಿ ಆಶ್ರಯದಾತನಾದ ಆ ಆಶ್ರಯದಾತನನ್ನೇ ನಾನು ಉಪಾಸನೆ ಮಾಡುವುದು. ಸತ್ಯಕ್ಕೆ ಮೂಲವಾಗಿ ಏಕಾಕ್ಷರ ಪ್ರಾರ್ಥನೆಗೆ ಪ್ರಸನ್ನವಾಗುವಂತಹ ದೇವ, ಯಕ್ಷ, ನಾಗಗಣಗಳಿಂದ ಅರ್ಚಿಸಲ್ಪಡುವಂತಹ ವಿಷ್ಣುವನ್ನೇ ನಾನು ಕೂಡ ಪೂಜೆ ಮಾಡುತ್ತೇನೆ. ನೀರಿನಲ್ಲಿ ಸಣ್ಣ ಸಣ್ಣ ಮೀನುಗಳು ಈಜಾಡುವಂತೆ ನಮ್ಮಂತಹ ಸಣ್ಣ ಸಣ್ಣ ಜೀವಿಗಳಿಂದ ವಿಷ್ಣುವಿನಲ್ಲಿ ತೇಲಾಡುತ್ತಿದೆ. ಮುಖದಲ್ಲಿ ಅಗ್ನಿ, ಮಸ್ತಕದಲ್ಲಿ ದ್ವಿಜಲೋಕ, ನಾಭಿಯಲ್ಲಿ ಆಕಾಶ, ಚರಣಗಳ ಹತ್ತಿರ ಭೂಮಿ, ಕಣ್ಣುಗಳಲ್ಲಿ ಸೂರ್ಯ ಚಂದ್ರರು ಇರುವಂತಹ ವಿಶ್ವರೂಪ ಅವರದ್ದು. ಉದರದಲ್ಲಿ ಸ್ವರ್ಗಲೋಕ, ಮರ್ತ್ಯಲೋಕ, ಪಾತಾಳ,
ಭುಜಗಳಲ್ಲಿ ಸಮಸ್ತ ದಿಕ್ಕುಗಳು, ಉಸಿರಾಟದಲ್ಲಿ ವಾಯು, ಕೇಶರಾಶಿಯಲ್ಲಿ ಮೇಘಗಳು, ಅಂಗಗಳ ಸಂಧಿಗಳಲ್ಲಿ ನದಿಗಳು, ಬೊಗಸೆಯಲ್ಲಿ ಸಮುದ್ರ. ಯಾರಿಗೆ ಇರುತ್ತದೆಯೋ ಆ ವಿಶ್ವರೂಪನೇ ನನ್ನ ದೇವರು. ಜಗತ್ತಿಗೆ ಆದಿ ಎನಿಸಿಕೊಳ್ಳುವ ಅನಾದಿ ತತ್ವ ಅವನದ್ದು. ಅಂತಹ ನಾರಾಯಣನಿಗೆ ನಮಸ್ಕಾರ. ಯಾವ ಪುರಾಣ ಪುರುಷನಿಂದ ಸರ್ಗ, ಪ್ರತಿಸರ್ಗ, ವಂಶ, ಮನ್ವಂತರ, ವಂಶಾವಳಿಗಳು ಆರಂಭವಾಗುವುದು, ಆ ಪರಮಾತ್ಮನ ಬಳಿಗೆ ಹೋಗಿ ಪರಮಾರ್ಥದ ಸಾರತ್ವವನ್ನ ತಿಳಿದುಕೊಳ್ಳಬೇಕು ಎಂದು ಪರಶಿವನು ಕೂಡ ವಿಷ್ಣು ಲೋಕಕ್ಕೆ ಹೊರಡುತ್ತಾನೆ. ವ್ಯಾಸ ಮುನಿಗಳೇ, ಅಂದು ಪರಶಿವನ ಜೊತೆ ನಾವೆಲ್ಲರೂ ಶ್ವೇತ ದ್ವೀಪವನ್ನು ಸೇರಿ ಅಲ್ಲಿ ಇದ್ದ ವಿಷ್ಣುವನ್ನ ದರ್ಶನ ಮಾಡಿ ಪ್ರಣಾಮಗಳನ್ನ ಮಾಡಿ ಸ್ತುತಿಗಳನ್ನ ಹೇಳಿದ್ದೇವೆ. ಪರಮ ಸಾರತತ್ವವಾದ ವಿಷ್ಣುವಿನ ಮೂಲಕವೇ ಪರಮ ತತ್ವವನ್ನು ಕೂಡ ಕೇಳಲು ನಾವೆಲ್ಲ ಕಾಯುತ್ತಿದ್ದಾಗ ಪರಮೇಶ್ವರನು ನಮ್ಮೆಲ್ಲರ ಪರವಾಗಿ ವಿಷ್ಣುವನ್ನ ಈ ರೀತಿಯಾಗಿ ಪ್ರಾರ್ಥಿಸಿದನು. ಹೇ ದೇವೇಶ್ವರ, ದೇವಾದಿದೇವ, ಯಾರು ಪರಮೇಶ್ವರ, ಯಾರು ಪೂಜ್ಯರು, ಯಾರು ಪರಮ ತತ್ವವನ್ನ ಯಾವ ವ್ರತದ ಮೂಲಕ ಸಂತುಷ್ಟಿಗೊಳಿಸಬಹುದು, ಯಾವ ಧರ್ಮದ ಮುಖಾಂತರ ಯಾವ ಧರ್ಮವನ್ನ ಪಾಲಿಸಿ ಯಾವ ಪೂಜೆಗಳನ್ನು ಮಾಡಿ ಯಾವ ಆಚರಣೆಗಳನ್ನು ಮಾಡಿ ಆ ಪರಮಾತ್ಮನನ್ನ ಪ್ರಸನ್ನಗೊಳಿಸಬಹುದು ಎಂದು ತಿಳಿದರೆ ಅದೇ ನಿಜವಾದ ಜ್ಞಾನ. ಅವನ ಸ್ವರೂಪ ಎಂಥದ್ದು, ಯಾವ ದೇವನಿಂದ ಈ ಜಗತ್ತಿನ ಸೃಷ್ಟಿಯಾಯಿತು, ಇದನ್ನ ಪಾಲಿಸುವವರು ಯಾರು, ಅವನು ಯಾವ ಯಾವ ಅವತಾರಗಳನ್ನ ಎತ್ತಿ ಈ ಕೆಲಸವನ್ನ ಮಾಡುತ್ತಾನೆ, ಪ್ರಳಯ ಕಾಲದಲ್ಲಿ ಈ ವಿಶ್ವ ಯಾರನ್ನು ಸೇರಿಸಿಕೊಳ್ಳುತ್ತದೆ, ಸರ್ಗ, ಪ್ರತಿಸರ್ಗ, ವಂಶಗಳು, ಮನ್ವಂತರಗಳು ಯಾವ ದೇವರ ಮೂಲಕ ಬೆಳೆಯುತ್ತದೆ, ಈ ಸೃಷ್ಟಿಯಲ್ಲಿರುವ ಜಗತ್ತು ಯಾವ ದೇವರಲ್ಲಿ ಅಡಕವಾಗಿದೆ, ಈ ವಿಷಯವನ್ನೆಲ್ಲ ತಿಳಿಸುವುದೇ ನಿಜವಾದ ಜ್ಞಾನ, ನಿಜವಾದ ಸಾರತ್ವ. ನಾನು ಆ ಜ್ಞಾನಕ್ಕಾಗಿ ಕಾಯುತ್ತಾ ಇರುವೆ. ನೀವೆಲ್ಲರೂ ಆ ತತ್ವವನ್ನು ಹುಡುಕುತ್ತಾ ಇದ್ದೀರಾ. ನಮ್ಮೆಲ್ಲರಿಗೂ ಪರಮೇಶ್ವರ ಮಹತ್ವವನ್ನ, ಧ್ಯಾನ ಯೋಗವನ್ನ ಹಂಚಬೇಕು ಅಂತ ಅನ್ನಿಸ್ತಾ ಇದೆ. ದಯವಿಟ್ಟು ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿ. ಆಗ ಭಗವಂತನಾದ ವಿಷ್ಣು ಪರಮೇಶ್ವರನಿಗೆ ತನ್ನನ್ನು ಪ್ರಸನ್ನಗೊಳಿಸುವ ಸಾಧನಾ ಧ್ಯಾನವನ್ನ, ಯೋಗ ನಿಯಮವನ್ನು 18 ಪುರಾಣಗಳಲ್ಲಿ ಹಂಚಿ ಹೋಗಿದ್ದ. ಜ್ಞಾನವನ್ನು ಈ ವಿಧವಾಗಿ ಕೊಟ್ಟಿದ್ದಾನೆ. ರುದ್ರದೇವ, ಬ್ರಹ್ಮಾದಿ ದೇವತೆಗಳೇ, ನಾನೇ ಎಲ್ಲ ದೇವತೆಗಳಿಗೆ ಆರಾಧ್ಯ ದೈವ, ಸರ್ವ ಲೋಕಗಳಿಗೂ ನಾನೇ ಸ್ವಾಮಿ, ದೇವ ಮಾನವ ಜಾತಿಗಳಿಗೆಲ್ಲ ನಾನೇ ಪರಮ ತತ್ವ, ಪೂಜ್ಯನು ಸ್ತುತಿಯೋಗ್ಯನು ನಾನೇ ಆಗಿದ್ದೇನೆ. ಮನುಷ್ಯರಿಂದ ಪೂಜಿಸಲ್ಪಡುವ ಅವರಿಗೆ ಮುಕ್ತಿಯನ್ನು ಕೊಡುವವನು ನಾನೇ. ವ್ರತ, ನಿಯಮ, ಸದಾಚಾರ ಇವುಗಳಿಂದ ಸಂತುಷ್ಟನಾಗಿ ಅವರ ಅಭೀಷ್ಟಗಳನ್ನ ನೆರವೇರಿಸುವವನು ನಾನೇ. ನಾನೇ ಈ ಸೃಷ್ಟಿಯ ಮೂಲ, ಸ್ಥಿತಿಗೆ ಕಾರಕ, ದುಷ್ಟ ವಿನಾಶಕ, ಶಿಷ್ಟ ರಕ್ಷಕ. ನಾನು ಮತ್ಸ್ಯಾದಿ ರೂಪದಲ್ಲಿ ಅವತರಿಸಿ ಅಖಿಲ ಭೂಮಂಡಲವನ್ನ ಪಾಲಿಸುತ್ತೇನೆ. ಮಂತ್ರವೂ ನಾನೇ, ಅರ್ಥವೂ ನಾನೇ. ಪೂಜೆಯಿಂದ ಧ್ಯಾನದಿಂದ ಸಿಗುವ ಪರಮಾರ್ಥ ತತ್ವಗಳೂ ನಾನೇ. ಸ್ವರ್ಗವನ್ನ ಸೃಷ್ಟಿಸಿದವನು ನಾನೇ, ಆ ಸ್ವರ್ಗವೂ ನಾನೇ. ಯೋಗ, ಆತ್ಮಯೋಗ, ಪುರಾಣಗಳು ನಾನೇ. ಬರೆಯುವವನು, ಓದುವವನು, ಕೇಳುವವನು ಎಲ್ಲವೂ ನಾನೇ. ಜಗತ್ತು ಎಂದರೆ ಅದು ನಾನೇ. ಅದರಲ್ಲಿರುವ ಸಮಸ್ತ ವಸ್ತುಗಳು ನನ್ನ ಅವತಾರಗಳೇ. ಭೋಗ ಮೋಕ್ಷ ಪ್ರದಾಯಕವಾದ ಪರಮ ದೈವವು ನಾನೇ. ಧ್ಯಾನ, ಪೂಜೆ, ಉಪಾಚಾರಗಳು, ಸರ್ವ ಭದ್ರಾದಿ ಮಂಡಲಗಳು ನಾನೇ. ವೇದವೂ ನಾನೇ. ಇತಿಹಾಸ ಸ್ವರೂಪನು, ಸರ್ವಜ್ಞಾನ ರೂಪನು, ಸರ್ವಲೋಕ ಪಾಲಕನು, ಬ್ರಹ್ಮಾದಿ ದೇವತೆಗಳ ಹೃದಯದಲ್ಲಿ ಇರುವವನು ನಾನೇ. ಧರ್ಮವನ್ನು, ವೈಷ್ಣವನನ್ನು, ವರ್ಣಾಶ್ರಮವನ್ನು, ಅದರ ಹಿಂದೆ ಇರುವ ಸನಾತನ ಧರ್ಮವೂ ನಾನೇ. ಯಮ ನಿಯಮಗಳು, ವ್ರತಗಳು, ಸೂರ್ಯ ಚಂದ್ರ ಮಂಗಳಾದಿ ಗ್ರಹಗಳು ನಾನೇ. ಪ್ರಾಚೀನ ಕಾಲದಲ್ಲಿ ಪಕ್ಷಿರಾಜನಾದ ಗರುಡನು ದೊಡ್ಡ ತಪಸ್ಸನ್ನು ಮಾಡಿ ನನ್ನನ್ನು ಆರಾಧಿಸಿದ್ದಾನೆ. ಅವನ ತಪಸ್ಸಿಗೆ ಸಂತುಷ್ಟಗೊಂಡು ಅವನಿಗೆ ಸಾಕ್ಷಾತ್ಕರಿಸಿ ನಿನಗೆ ಏನು ಬೇಕು ಕೋರಿಕೋ ಎಂದಾಗ ಗರುಡನು, ದೇವನಾಗಗಳು ನನ್ನ ತಾಯಿಯನ್ನು ದಾಸಿಯನ್ನಾಗಿ ಮಾಡಿಕೊಂಡಿವೆ. ಅವಳನ್ನು ಆ ದಾಸತ್ವದಿಂದ ಬಿಡುಗಡೆ ಮಾಡುವುದಕ್ಕೆ ಅಮೃತ ಬೇಕು. ನನಗೆ ಅಗತ್ಯವಾದವರನ್ನ ಬಿಡಿಸಿ ನನ್ನ ತಾಯಿಗೆ ದಾಸ್ಯದಿಂದ ವಿಮುಕ್ತಿ ಕೊಟ್ಟು ಅಲ್ಲಿಂದ ಬಂದು ನಿಮ್ಮ ವಾಹನವಾಗಿ ಶಾಶ್ವತವಾಗಿ ನಿಮ್ಮ ಜೊತೆಯಲ್ಲಿಯೇ ಇದ್ದು ಬಿಡುತ್ತೇನೆ. ನೀವು ವರ ಕೊಟ್ಟರೆ
ಮಹಾಶಕ್ತಿಶಾಲಿಯಾಗಿ, ಮಹಾಜ್ಞಾನಿಯಾಗಿ, ಪುರಾಣ ಸಂಹಿತೆಯ ರಚನಾಕಾರರಾಗಿ ನಿಮ್ಮ ಸನ್ನಿಧಿಯಲ್ಲಿ ಇದ್ದು ನಿಮ್ಮ ಸೇವೆ ಮಾಡುತ್ತಾ ಪ್ರಪಂಚಕ್ಕೆ ಒಳ್ಳೆಯದನ್ನು ಮಾಡುತ್ತೇನೆ ಎಂದು ಗರುಡ ವರವನ್ನ ಕೇಳಿಕೊಳ್ಳುತ್ತಾನೆ. ಆಗ ನಾನು ಈ ರೀತಿಯಾಗಿ ಆಶೀರ್ವಾದ ಮಾಡಿದೆ, ಪಕ್ಷಿರಾಜ, ನೀನು ಕೋರಿದ ವರ ನಿನಗೆ ಪೂರ್ತಿಯಾಗಿ ಲಭಿಸುತ್ತದೆ. ನಿನ್ನ ತಾಯಿಗೂ ಬಿಡುಗಡೆ ಸಿಗುತ್ತದೆ. ದೇವತೆಗಳನ್ನೆಲ್ಲ ಸೋಲಿಸಿ ಅಮೃತವನ್ನು ಸುಲಭವಾಗಿ ತರ್ತೀಯ. ಅತ್ಯಂತ ಶಕ್ತಿ ಕೂಡ ಹೊಂದಿ ನನ್ನ ವಾಹನ ಆಗ್ತೀಯ. ಎಲ್ಲ ರೀತಿಯ ವಿಷಯಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸುವ ಶಕ್ತಿ ನಿನಗೆ ಇರುತ್ತೆ. ನನ್ನ ಕೃಪೆಯಿಂದ ನೀನು ನಾಗಾದಿಗಳ ಸಂಹಿತೆಯನ್ನು ಓದುತ್ತಿದ್ದೀಯ. ನನ್ನ ಬಗ್ಗೆ ನೀನು ಮಾಡುವ ಪುರಾಣ ಸಂಹಿತೆಯನ್ನ ನಿನ್ನ ಹೆಸರಿನಲ್ಲಿ ಗರುಡ ಪುರಾಣ ಎನ್ನುವ ಹೆಸರಿನಿಂದ ಲೋಕದಲ್ಲಿ ಪ್ರಸಿದ್ಧಿ ಪಡೆಯುತ್ತದೆ. ಜಗತ್ತಿನಲ್ಲಿ ನನ್ನ ಸಂಕೀರ್ತನೆ ನಡೆಸುವಂತಹ ಎಲ್ಲ ಜಾಗದಲ್ಲೂ ಕೂಡ ನಿನ್ನ ನಾಮಸ್ಮರಣೆ ಕೂಡ ನಡೆಯುತ್ತದೆ. ಹೀಗೆ ಹೇಳಿ ಮಹಾವಿಷ್ಣು ಇನ್ನೂ ಒಂದು ವಿಷಯವನ್ನ ಹೇಳುತ್ತಾನೆ. ನನ್ನಿಂದ ಕೇಳಿಕೊಂಡ ಗರುಡ ಪುರಾಣವನ್ನು ಗರುಡ ಕಶ್ಯಪನಿಗೆ ಕೇಳಿಸುತ್ತಾನೆ. ಇದನ್ನು ಆಳವಾಗಿ ಅರ್ಥ ಮಾಡಿಕೊಂಡ ಕಶ್ಯಪ ಒಣಗಿ ಹೋಗಿದ್ದ ಒಂದು ಮರದಲ್ಲಿ ಮತ್ತೆ ಚಿಗುರು ಮೂಡಿಸುತ್ತಾನೆ. ಗರುಡನು ಕೂಡ ಈ ವಿದ್ಯೆಯಿಂದ ಅನೇಕ ಪ್ರಾಣಿಗಳಿಗೆ ಜೀವ ಕೊಟ್ಟಿದ್ದಾನೆ. ಯಕ್ಷಿ ಓಂ ಓಂ ಸ್ವಾಹ ಎನ್ನುವ ಮಂತ್ರವನ್ನ ಜಪಿಸಿದರೆ ಗಾರುಡಿ ವಿದ್ಯೆಯನ್ನು ಕೂಡ ಕಲಿಯುವ ಯೋಗ್ಯತೆ ಲಭಿಸುತ್ತೆ. ನನ್ನ ಬಗ್ಗೆ ಗರುಡನ ಮೂಲಕ ಹೇಳಲಾಗಿರುವಂತಹ ಗರುಡ ಪುರಾಣವನ್ನು ನೀವು ಕೂಡ ಕೇಳಿ.